ಶುಭೋದಯ ವಿದ್ಯಾರ್ಥಿಗಳೇ. ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಬರೆದಂತ ಈ ಗಂಗವ್ವ ತಾಯಿ ಎಂಬ ಪದ್ಯವನ್ನು ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ನಿನ್ನೆಯ ದಿನ ಸಹಿತ ನಾವು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರ ಬಗ್ಗೆ ಓದಿಕೊಂಡು ಆ ಪಟ್ಟಣ ಶೆಟ್ಟಿಯವರು ಗಂಗವ್ವ ತಾಯಿ ಎಂಬ ಪದ್ಯದಲ್ಲಿ ಯಾವ ವಿಷಯಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ ಅಥವಾ ಯಾವ ವಿಷಯಗಳನ್ನು ಪ್ರಸ್ತುತಪಡಿಸಿದ್ದಾರೆ ಎಂಬುದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕವಿಯಾದಂಥ ಡಾಕ್ಟರ್ ಪಟ್ಟಣ ಶೆಟ್ಟಿಯವರು ಈ ಗಂಗಾ ಮಾತೆಯನ್ನ ಅಥವಾ ಗಂಗವ್ವ ತಾಯಿಯನ್ನ ಭೂಮಿಗೆ ಕರೆದು ಈ ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಣ್ಣಿನ ಕಣಕಣದಲ್ಲೂ ಮತ್ತು ಮನದ ಪದಗಳಲ್ಲಿಯೂ ನೀನು ತುಂಬುವುದರ ಮೂಲಕ ಅವರಲ್ಲಿ ಏನು ಮಾಡಬೇಕು, ಒಂದು ಹೊಸ ಚೈತನ್ಯವನ್ನು ನೀಡಬೇಕು ಅಂತ ಕವಿ ಕೇಳ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನೀನೊಬ್ಬ ಇದ್ರೆ ಸಾಕು, ಈ ಭೂಮಿಯ ಮೇಲೆ ಮತ್ತು ಆಕಾಶದಲ್ಲಿ ಏನಾಗುತ್ತೆ ಅಂತಂದ್ರೆ ತಂಪಾದ ವಾತಾವರಣ ನಿರ್ಮಾಣ ಆಗುತ್ತೆ. ಅದಕ್ಕಾಗಿ ನೀನು ಭೂಮಿಗೆ ಹೇಗೆ ಬರಬೇಕು ಅಂತಂದ್ರೆ ಜಿಗಿಯುತ್ತಾ ಕುಡಿಯುತ್ತಾ ನಲಿಯುತ್ತಾ ಈ ರೀತಿಯಾಗಿ ಬೇರೆ ಬೇರೆ ರೂಪಗಳಲ್ಲಿ ಭೂಮಿಗೆ ಬಂದು ಈ ಭೂಮಿಯನ್ನ ತಂಪುಗೊಳಿಸುವುದರ ಮೂಲಕ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೂ ನೀನು ಉಸಿರಾಗಬೇಕು ಅನ್ನೋದನ್ನ ಕವಿ ನಿನ್ನೆಯ ಪದ್ಯದ ಭಾಗದಲ್ಲಿ ಹೇಳಿದ್ದಾನೆ. ಇಲ್ಲಿ ಕವಿಯ ಹೇಳುವ ಪ್ರಕಾರ ಪ್ರತಿಯೊಂದು ಜೀವಿಗೂ ನೀರು ಅತ್ಯಂತ ಅವಶ್ಯಕ. ನಾನು ನೀರನ್ನು ಉಪಯೋಗಿಸಿಕೊಳ್ಳಲಾದ ಜೀವಿಸಬಲ್ಲೆ ಅನ್ನುವಂಥ ಒಂದೇ ಒಂದು ಜೀವಿಯು ಸಹಿತ ಈ ಭೂಮಿ ಮೇಲೆ ನಾವು ಕಾಣಲು ಸಾಧ್ಯವಿಲ್ಲ. ಕೆಲವೊಂದು ಜೀವಿಗಳಿಗೆ ನೀರು ಅಧಿಕ ಪ್ರಮಾಣದಲ್ಲಿ ಬೇಕಾದರೆ ಇನ್ನೂ ಕೆಲವೊಂದು ಜೀವಿಗಳಿಗೆ ನೀರು ಕಡಿಮೆ ಪ್ರಮಾಣ ಬೇಕಾಗಬಹುದು. ಆದರೆ ಪ್ರತಿಯೊಂದು ಜೀವಿಗಳಿಗೂ ನೀರು ಅವಶ್ಯಕ. ನೀರಿಲ್ಲದ ಬದುಕುವಂತ ಪ್ರಾಣಿ ಪಕ್ಷಿ ಗಿಡ ಮರಗಳನ್ನು ನಾವು ಈ ಭೂಮಿ ಮೇಲೆ ಕಾಣಲು ಸಾಧ್ಯವಿಲ್ಲ. ಯಾವ ಪ್ರಾಣಿ ಪಕ್ಷಿ ಗಿಡ ಮರಗಳು ಉಸಿರಾಟವನ್ನು ಮಾಡ್ತಾವೋ ಆ ಎಲ್ಲ ಜೀವಿಗಳಿಗೆ ಏನ್ ಬೇಕು, ನೀರು ಅವಶ್ಯಕ. ಅದಕ್ಕಾಗಿ ಕವಿ ಹೇಳ್ತಾರೆ, ಆಕಾಶದಲ್ಲಿ ಮತ್ತು ಭೂಮಿಯಲ್ಲಿ ನೀನೊಬ್ಬರಿದ್ರೆ ಸಾಕ, ಎಲ್ಲಿ ನೋಡಿದರೂ ನಾವು ಹಚ್ಚು ಹಸಿರಿನ ಗಿಡ ಮರಗಳನ್ನು ನೋಡಬಹುದು, ತಂಪಾದ ವಾತಾವರಣ ನೋಡಬಹುದು. ಅದಕ್ಕಾಗಿ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗೂ ನೀನು ಅವಶ್ಯಕ. ಅದಕ್ಕಾಗಿ ನೀನು ಭೂಮಿಗೆ ಬಂದು ಇಲ್ಲಿರ್ತಕ್ಕಂಥ ಜೀವಿಗಳನ್ನು ಸಂರಕ್ಷಣೆ ಮಾಡು. ಆ ಜೀವಿಗಳಿಗೆ ನೀನು ಪ್ರಾಣದ ತುಣುಕಾಗಬೇಕು ಅಂತ ಹೇಳಿ ಕವಿ ಆ ಒಂದು ಗಂಗೆಯನ್ನು ಕೇಳ್ಕೊತಾರೆ. ಅದೇ ನಾವು ಇವತ್ತಿನ ದಿನ ಆ ಒಂದು ಪದ್ಯದ ಮುಂದಿನ ಭಾಗವನ್ನು ನೋಡೋಣ. ಆ ಮುಂದಿನ ಭಾಗದಲ್ಲಿ ಕವಿ ಏನ್ ಹೇಳ್ತಾನೆ ಅಂತಂದ್ರೆ, ಒಣಗಿದ ನೆಲದಾಗ ಹಸಿರು ನೆಡಲಾಕ ಉಸಿರು ಕುಳಿಸಾಕ ಒಳೆಯೆಲ್ಲ ನೋಡಿ. ಇಲ್ಲಿ ಗಂಗವ್ವ ತಾಯಿ ಭೂಮಿಗೆ ಬಂದು ಮಾಡಬೇಕಾದಂತ ಕೆಲಸಗಳ ಬಗ್ಗೆ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ನೀನು ಸುಮ್ಮನೆ ಬಂದ್ರೆ ಸಾಕಾಗುವುದಿಲ್ಲ, ಇಲ್ಲಿ ಬಂದ ನಂತರ ನಿನ್ನ ಕೆಲಸ ಏನೈತಿ ಅಂತಂದ್ರೆ ಒಣಗಿದ ನೆಲದಾಗ ಹಸಿರು ನೆಡಬೇಕಾಗಿದೆ. ಒಂದು ವೇಳೆ ಮಳೆ ಬರದೇ ಇದ್ದಾಗ ಇಡೀ ಭೂಮಂಡಲ ಏನಾಗುತ್ತೆ ಅಂತಂದ್ರೆ ಮಳೆ ಇಲ್ಲದಕ್ಕಾಗಿ ಹಸಿರೆಲ್ಲವೂ ಬಾಡಿ ಈ ಗಿಡ ಮರಗಳು ತನ್ನ ಎಲೆಗಳನ್ನ ಉದುರಿಸಿಕೊಂಡು ಬರಡಾಗಿ ನಿಂತಿರ್ತಾವ. ಇಡೀ ಭೂಮಿ ಏನಾಗಿರ್ತೈತಿ ಅಂತಂದ್ರೆ ಒಣಗಿ ಬಾಯಿ ಬಿಟ್ಟು ತಡೆದುಕೊಳ್ತಿರ್ತದೆ. ಭೂಮಿಯ ಮೇಲೆ ಮಳೆ ಇಲ್ಲದಕ್ಕಾಗಿ ಒಂದು ಹಸಿರಾದ ಹುಲ್ಲುಗಳು ಕಾಣಲು ಸಾಧ್ಯವಿಲ್ಲ. ಅಂತ ಸಮಯದಲ್ಲಿ ನೀವು ಭೂಮಿಗೆ ಬರಬೇಕು. ಭೂಮಿಗೆ ಬಂದು ಏನ್ ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಕಣದಲ್ಲಿ ಏನ್ ಮಾಡ್ಬೇಕಂದ್ರೆ ಹಸಿರನ್ನು ಮೂಡಿಸಬೇಕು. ನೀನಾಗುವುದರ ಮೂಲಕ ಒಣಗಿದ ಭೂಮಿಯನ್ನು ಏನ್ ಮಾಡಬೇಕು, ಹಚ್ಚು ಹಸಿರುಗೊಳಿಸಬೇಕು. ಅದಕ್ಕಾಗಿ ನೀನು ಭೂಮಿಗೆ ಬರಬೇಕು. ನಾವೆಲ್ಲ ಸಾಮಾನ್ಯವಾಗಿ ನೋಡಿರ್ತೀವಿ, ಬೇಸಿಗೆ ಕಾಲದಲ್ಲಿ ಈ ಗುಡ್ಡಗಳು, ಪರ್ವತಗಳು, ಬೆಟ್ಟಗಳೇನಾಗಿರ್ತವೆ ಅಂತಂದ್ರೆ ಸಂಪೂರ್ಣವಾಗಿ ಒಣಗಿ ಅಲ್ಲಿ ಇರ್ತಕ್ಕಂಥ ಗಿಡ ಮರಗಳಲ್ಲಿ ನಾವು ಒಂದೇ ಒಂದು ಹಚ್ಚು ಹಸಿರಾದ ಎಲೆಗಳನ್ನ ಕಾಣುವುದಿಲ್ಲ. ಇಡೀ ಗಿಡ ಮರಗಳೆಲ್ಲ ಒಣಗಿ ಎಲ್ಲ ಹಾಳಾಗಿದವು ಅನ್ನುವಷ್ಟರ ಮಟ್ಟಿಗೆ ಆ ಗಿಡಗಳೇನಾಗಿರ್ತಾವ ಅಂತಂದ್ರೆ ಬರಡಾಗಿ ನಿಂತಿರ್ತಾವ. ಅದಕ್ಕಾಗಿ ಕವಿ ಹೇಳ್ತಾನೆ, ನೀನು ಭೂಮಿಗೆ ಬಂದು ಒಣಗಿ ನಿಂತಿರ್ತಕ್ಕಂಥ ಎಲ್ಲ ಗಿಡ ಮರ ಹುಲ್ಲುಗಳಲ್ಲಿ ನೀನೇನ್ ಮಾಡಬೇಕು, ಹಸಿರನ್ನು ತುಂಬಬೇಕು. ಅವುಗಳಿಗೆ ಏನೇ ಮಾಡ್ಬೇಕು, ನೀನು ಬಣ್ಣವನ್ನು ಬಡಿಯುವಂತ ಸಾಮರ್ಥ್ಯ ನಿನ್ನ ಕಡೆ ಇದೆ. ಅದಕ್ಕಾಗಿ ನೀನು ಭೂಮಿಗೆ ಬಂದು ಒಣಗಿ ನಿಂತಿರುವ ನೆಲದಲ್ಲಿ ಹಚ್ಚು ಹಸಿರಿನ ಗಿಡ ಮರಗಳನ್ನ, ಹುಲ್ಲುಗಳನ್ನ, ಪೊದೆಗಳನ್ನ ಬೆಳೆಸುವುದರ ಮೂಲಕ ಈ ಭೂಮಿಗೆ ಮತ್ತೆ ಏನು ಮಾಡು, ಹಚ್ಚು ಹಸಿರಿನ ಬಣ್ಣವನ್ನು ಬಡಿಯುವಂತ ಕವಿ ಆ ಗಂಗಾ ತಾಯಿಯನ್ನ ಭೂಮಿಗೆ ಆಹ್ವಾನಿಸ್ತಾನೆ. ಒಣಗಿದ ನೆಲದಾಗ ಹೆಸರು ನೆಡಲಾಕ ಉಸಿರು ಉಳಿಸಾಕ ಒಳೆಯೆಲ್ಲ ತೊಳೆಯಾಕ. ನೀನು ಭೂಮಿಗೆ ಬಂದು ಎಷ್ಟೋ ಜೀವಿಗಳು ನೀರಿಲ್ಲದಕ್ಕಾಗಿ ಒದ್ದಾಡ್ತಾ ಇದ್ದಾರೆ, ಎಷ್ಟೋ ಜೀವಿಗಳು ನೀರಿಲ್ಲದಕ್ಕಾಗಿ ಸಾಯ್ತಾ ಇದ್ದಾರೆ. ಅದಕ್ಕಾಗಿ ನೀನು ಭೂಮಿಗೆ ಬರಬೇಕು. ಭೂಮಿಗೆ ಬಂದು ಪ್ರತಿ
ಪ್ರತಿಯೊಂದು ಜೀವಿಗಳ ಉಸಿರನ್ನ ಉಳಿಸಬೇಕು. ಒಂದು ವೇಳೆ ಭೂಮಿ ಮೇಲೆ ನೀರಿಲ್ಲದೆ ಇದ್ರೆ ಯಾವುದೇ ಪ್ರಾಣಿ ಪಕ್ಷಿಗಳು ಗಿಡಮರಗಳು ಬರಲಿಕ್ಕೆ ಸಾಧ್ಯ. ಎಲ್ಲ ಪ್ರಾಣಿಗಳಿಗೂ ಎಲ್ಲ ಗಿಡಮರಗಳಿಗೂ ಮತ್ತು ಸಸ್ಯಗಳಿಗೆ ಏನಪ್ಪಾ ಅಂತಂದ್ರೆ ನೀರು ಬೇಕು. ಆ ನೀರು ಕೊಟ್ಟಾಗ ಮಾತ್ರ ಅವರ ಜೀವ ಉಳಿಯುತ್ತೆ. ಅದಕ್ಕಾಗಿ ನೀನು ಪ್ರತಿಯೊಂದು ಜೀವಿಯ ಉಸಿರನ್ನು ಉಳಿಸಬೇಕು. ಅದಕ್ಕಾಗಿ ನೀನು ಭೂಮಿಗೆ ಬಂದು ಇಲ್ಲಿರ್ತಕ್ಕಂಥ ಜೀವಿಗಳ ಜೀವವನ್ನು ರಕ್ಷಣೆ ಮಾಡು. ಅದರ ಜೊತೆಗೆ ಕೊಳೆಯೆಲ್ಲ ಕೊಳೆಯಾಗ ರಸ್ತೆಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಗಿಡಮರಗಳು, ಬೆಟ್ಟ ಗುಡ್ಡಗಳು ಏನಾಗಿರ್ತಾವಂತಂದ್ರೆ ಧೂಳಿನಿಂದ ಎಲ್ಲವೂ ಏನಾಗಿರ್ತಾವ ಅಂತಂದ್ರೆ ಹೊಲಸಾಗ್ಬಿಟ್ಟಿರ್ತಾವ. ಆ ಧೂಳಿನಿಂದ ಎಲ್ಲವೂ ಮುಚ್ಕೊಂಡು ಬಿಟ್ಟಿರ್ತಾವ. ಅದಕ್ಕಾಗಿ ನೀವು ಬಂದು ಅವುಗಳ ಮೈ ಮೇಲಿರ್ತಕ್ಕಂಥ ಎಲ್ಲ ಧೂಳ ಕಸಕಡ್ಡಿಗಳನ್ನು ತೊಳೆದು ಮತ್ತೆ ಏನ್ ಮಾಡುವುದರನ್ನ ಸ್ವಚ್ಛಗೊಳಿಸಬೇಕು. ನಾವು ನಮ್ಮ ಮನೆಯ ಮುಂದಿನ ಅಂಗಳವನ್ನು ಮಾತ್ರ ಸ್ವಚ್ಛಗೊಳಿಸಬಹುದು, ಅಥವಾ ನಮ್ಮ ಮನೆಯ ಮುಂದಿನ ಅಂಗಳವನ್ನು ಮಾತ್ರ ನೀರು ಹೊಡೆದು ನಾವು ತಂಪುಗೊಳಿಸಬಹುದು. ಆದರೆ ಇಡೀ ಭೂಮಿಯನ್ನ ನೀರೊಡೆದು ಸ್ವಚ್ಛಗೊಳಿಸಲು ಸಾಧ್ಯ ಇಲ್ಲ. ಆ ಇಡೀ ಭೂಮಿಯನ್ನು ತೊಳೆಯಲು ಸಾಧ್ಯ ಇಲ್ಲ. ಇಡೀ ಭೂಮಂಡಲವನ್ನ, ಎಲ್ಲ ರಸ್ತೆಗಳನ್ನ, ದೊಡ್ಡ ಬೆಟ್ಟಗಳನ್ನ, ಗಿಡ ಮರಗಳನ್ನ ತೊಳೆಯುವಂತ ಶಕ್ತಿ ಯಾರಿಗೈತಿ ಅಂತಂದ್ರೆ ಗಂಗವ್ವ ತಾಯಿ ನಿನಗೈತಿ. ನೀ ಆಕಾಶದಿಂದ ಭೂಮಿಗೆ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಹೊಲಸು ಮನಸ್ಸನ್ನ ಏನ್ ಮಾಡ್ಬೇಕು, ನೀನು ತೊಳಿಬೇಕಾಗಿದೆ. ಅದಕ್ಕಾಗಿ ಇವುಗಳನ್ನು ಸ್ವಚ್ಛಗೊಳಿಸಿ ಇವುಗಳನ್ನ ಸುಂದರಗೊಳಿಸಬೇಕಾಗಿದೆ. ಅದಕ್ಕಾಗಿ ತಾಯಿ ಭೂಮಿಗೆ ಬಾ ಅಂತ ಕವಿ ಆ ಗಂಗವ್ವ ತಾಯಿಯನ್ನು ಕೇಳ್ತಾನೆ. ಬರಬರ ತರ ತರ ಜೀವದ ತುಣಕಾಗಿ ಮೈ ಮನಸ್ಸ ಬಲಸಲ್ಲ ತೊಳೆಯುವ ತಾಯಿ ನೀರವ್ವ ತಾಯಿ ಗಂಗವ್ವ ತಾಯಿ. ಬರಬರ ತರ ತರ ಜೀವದ ತುಣಕಾಗಿ ನೀನು ಬೇರೆ ಬೇರೆ ರೀತಿಯ ಜೀವಿಗಳಿಗೆ, ಇಲ್ಲಿ ಭೂಮಿಯ ಮೇಲೆ ಸಾಕಷ್ಟು ಜೀವಿಗಳಿದ್ದಾವೆ. ಆ ಎಲ್ಲ ಜೀವಿಗಳಿಗೆ ಬೇರೆ ಬೇರೆ ರೂಪದಲ್ಲಿ ಏನ್ ಮಾಡಿ ನೀನು ಜೀವದ ತುಣುಕಾಗು. ಕೆಲವೊಂದು ಪ್ರಾಣಿಗಳು ನೇರವಾಗಿ ನೀರು ಕುಡಿತಾವೆ, ಕೆಲವೊಂದು ಪ್ರಾಣಿಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನೀರನ್ನು ಉಪಯೋಗಿಸುವುದರಿಂದ ನೀನೇನ್ ಮಾಡಬಹುದು, ಬೇರೆ ಬರಬರ ಬರಬರ ಅಂತಂದ್ರೆ ಬಹಳಷ್ಟು ವೇಗವಾಗಿ ಮತ್ತು ಬೇರೆ ಬೇರೆ ವಿವಿಧ ರೂಪದಲ್ಲಿ ಏನ್ ಮಾಡುವ ಅಂತಂದ್ರೆ ಎಲ್ಲ ಜೀವಿಗಳಿಗೆ ಒಂದು ರೀತಿಯಾಗಿ ಪ್ರಾಣವಾಗಿ ಬಂದು ಅವು ಎಲ್ಲ ಜೀವಿಗಳ ಮೈ ಮನಸ ಫಲಸನ್ನು, ಅವುಗಳ ಮೈ ಮೇಲೆ ತರ್ತಕ್ಕಂಥ ಧೂಳನ್ನು ತೊಳಿ, ಅದು ಅಲ್ಲದೆ ಏನೂ ನನ್ನ ಕಡೆ ಮಾಡಕ್ಕಾಗುವುದಿಲ್ಲ ಅಂತ ಏನು ಮನಸ್ಸಿನಲ್ಲಿ ಜಿಟ್ಟನ್ನು ಹಿಡ್ಕೊಂಡು ಕುಂತವಲ್ಲ, ಅಂತ ಮನಸ್ಸಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೋಗಲಾಡಿಸಿ ಅವುಗಳಲ್ಲಿ ಶಕ್ತಿಯನ್ನು ತೂಗಿ ಅವರ ಮೈ ಮನಸ್ಸನ್ನು ನೀನೇನು ಮಾಡು, ಸ್ವಚ್ಛಗೊಳಿಸು. ಅವರಲ್ಲಿ ಮತ್ತೆ ನಾನು ಕೆಲಸ ಮಾಡಬೇಕು, ಮತ್ತೆ ನಾನು ಬೆಳೆಯಬೇಕು, ಮತ್ತೆ ನಾನು ದುಡಿಬೇಕನ್ನುವಂತ ನವ ಚೈತನ್ಯವನ್ನು ಯಾರು ತುಂಬಬೇಕು, ತಾಯಿ ನೀರು ತುಂಬಬೇಕು. ಅದಕ್ಕಾಗಿ ನೀನು ಭೂಮಿಗೆ ಬರಬೇಕು ಅಂತ ಹೆಚ್ಚಿನ ತೊಳೆಯವ್ವ ತಾಯಿ ನೀರವ್ವ ತಾಯಿ ಗಂಗವ್ವ ತಾಯಿ. ನೀನು ಯಾರು ಮಾಡ್ಬೇಕಂದ್ರೆ ನೀರಂತ ಗಂಗವ್ವ ತಾಯಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳ ಮೈ ಮನಸ್ಸನ್ನು ಸ್ವಚ್ಛಗೊಳಿಸಿ ಅವುಗಳಿಗೆ ಜೀವನದ ತುಣಕ್ಕಾಗಿ ಬೇರೆ ಬೇರೆ ಜೀವಿಗಳಿಗೆಲ್ಲವೂ ನೀನೇನು ಮಾಡು, ಪ್ರಾಣ ಆಗುವಂತೆ ತಾಯಿ. ಭಾರವ್ವ ತಾಯಿ ಗಂಗವ್ವ ಮಾಯಿ ತಾಯಿ ಬಾತಾಯಿ ನೀರವ್ವ ತಾಯಿ. ನೋಡಿ, ಭಾರವ್ವ ತಾಯಿ ಗಂಗವ್ವ ಮಾಯಿ, ನೀನು ಯಾವ ರೂಪದಲ್ಲಿದೆಯೋ, ಎಲ್ಲಿದೆಯೋ, ಹೇಗಿದೆಯೋ ಅಂತ ನಮ್ಮಟ್ಟು ಮಾತ್ರ ನೀನನ್ನು ಗುರುತಿಸಕ್ಕೆ ಸಾಧ್ಯ ಇಲ್ಲ. ನೀನು ಏನಪ್ಪಾ ಅಂತಂದ್ರೆ ಆಕಾಶದಲ್ಲಿ ಮೋಡಗಳ ರೂಪದಲ್ಲಿರ್ಬೋದು, ಹಿಮಾಲಯ ಪರ್ವತದಲ್ಲಿ ಕಲ್ಲಿನ ರೂಪದಲ್ಲಿರ್ಬೋದು, ನದಿ ಕೊಳ್ಳಗಳಲ್ಲಿ ದ್ರವ ರೂಪದಲ್ಲಿರ್ಬೋದು, ಭೂಮಿಯ ಅಂತರ ಆಳದಲ್ಲಿರ್ಬೋದು, ಆಕಾಶದಲ್ಲಿರ್ಬೋದು. ನೀನು ಮಾಯಾಶಕ್ತಿಯನ್ನು ಹೊಂದಿದೆಯಾ, ನೀನು ಬೇರೆ ಬೇರೆ ರೂಪದಲ್ಲಿ ಎಲ್ಲೆಲ್ಲೂ ಅಡಕೊಂಡು ಕುಂತೀಯಾ. ಆದರೆ ನೀನು ಎಲ್ಲಿ ಇರು, ಹೇಗೆ ಇರು, ಆದರೆ ನೀನು ಭೂಮಿಗೆ ಬಂದು ಏನು ಮಾಡು, ಇಲ್ಲಿರ್ತಕ್ಕಂಥ ಜೀವಿಗಳಿಗೆ ಸಹಾಯ ಮಾಡು. ಬಾ ತಾಯಿ ನೀರವ್ವ ತಾಯಿ. ನೀನು ಭೂಮಿಗೆ ಬರುವಾಗ ಹೇಗೆ ಬರಬೇಕು ಅಂತಂದ್ರೆ ನೀರಿನ ರೂಪದಲ್ಲಿ ಬರಬೇಕು. ನೀರಿನ ರೂಪದಲ್ಲಿ ಬಂದು ಇಲ್ಲಿರ್ತಕ್ಕಂಥ ಜೀವಿಗಳಿಗೆ ಸಹಾಯ ಮಾಡಬೇಕು. ಇಲ್ಲಿರ್ತಕ್ಕಂಥ ಮೈ ಮನಸ್ಸುಗಳ ಬಲಸನ್ನು ತೊಳಿಬೇಕು. ಅದಕ್ಕೆ ನೀರವ್ವ ಗಂಗವ್ವ ಮಳೆಯಾಗಿ ಬಾರುವ, ಹೊಳೆಯಾಗಿ ಹರಿಯುವ, ಒಣಗಿದ ನೆಲರಾದ ಹಸಿರಾಗಿ ಹೊಳೆಯುವ, ಕಲ ಕಲ ನದಿಯಾಗಿ ಹನಿ ಹನಿ ಕಲ ಕಲ. ನೀರವ್ವ ಗಂಗವ್ವ ತಾಯಿ, ನೀನು ಭೂಮಿಗೆ ಬರಬೇಕು. ಹೇಗೆ ಬರಬೇಕು ಅಂತಂದ್ರೆ ಮಳೆಯ ರೂಪದಲ್ಲಿ ಬಾ. ದೊಡ್ಡ ದೊಡ್ಡ ಪ್ರವಾಹಗಳ ರೂಪದಲ್ಲಿ ಬಂದು ನಮ್ಮ ಇಡೀ ಭೂಮಂಡಲವನ್ನು ನಾಶ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರವಾಹ ರೂಪದಲ್ಲಿ ಬಂದು ಬೆಳೆದಂತ ರೈತರ ಬೆಳೆಗಳನ್ನು ಕೊಚ್ಚಿಕೊಂಡು ಹೋಗುವುದು, ಇಲ್ಲಿರ್ತಕ್ಕಂಥ ಮನೆಗಳನ್ನು ಹಾಳು ಮಾಡಬೇಕಾಗಿಲ್ಲ. ನೀನು ಮಳೆಯ ರೂಪದಲ್ಲಿ ಭೂಮಿಗೆ ಬಾ. ಹೊಳೆಯಾಗಿ ಹರಿಯುವ, ನೀನು ಹೊಳೆಯಾಗಿ ಹರ್ಕೊಂಡು ಏನ್ ಮಾಡುವಂತಂದ್ರೆ ಎಲ್ಲೆಲ್ಲಿ ಒಣಗಿದ ಪ್ರದೇಶ ಇತ್ತು ಅಲ್ಲೆಲ್ಲ ಹೋಗಿ ನೀನು ಏನ್ ಮಾಡು, ಅಲ್ಲಿರ್ತಕ್ಕಂಥ ಗಿಡ ಮರಗಳಿಗೆ ಜೀವನವಾಗಿ ಅಲ್ಲಿ ಹಸಿರು ನೆಡಕ್ಕೆ ಸಹಾಯ ಮಾಡು. ಅದಕ್ಕೂ ಹೊಳೆಯಾಗಿ ಹರಿಯುವ, ಒಣಗಿದನೆಲ್ಲ ಹಸಿರಾಗಿ ಹೊಳೆಯುವ. ಎಲ್ಲೆಲ್ಲಿ ಒಣಗಿದಂತ ಪ್ರದೇಶ ಇತ್ತಲೋ ಅಲ್ಲೆಲ್ಲ ನೀ ಬಾ. ಅಲ್ಲೇನ್ ಮಾಡು, ಹೊಳೆಯ ರೂಪದಲ್ಲಿ ಅಲ್ಲಿರ್ತಕ್ಕಂಥ ಭೂಮಿಯನ್ನ ಹರಿದು
ಹಸಿರನ್ನಾಗಿ ಮಾಡಿಸು, ಅಲ್ಲಿರ್ತಕ್ಕಂಥ ಜೀವಿಗಳಿಗೆ ನೀನು ಸಹಾಯ ಮಾಡು. ಹಸಿರಾಗಿ ಹೊಳೆಯುವ ಕಲ ಕಲ ನದಿಯಾಗಿ ಹನಿ ಹನಿ ಕಣ ಕಣ. ನೀನು ನದಿಯ ರೂಪದಲ್ಲಿ ಹೆಂಗೆ ಬರಬೇಕು ಅಂತಂದ್ರೆ ಹನಿ ಹನಿಯ ರೂಪದಲ್ಲಿ ಕಣಕಣಗಳಲ್ಲಿ ಹೋಗ್ಬೇಕು. ಪ್ರತಿಯೊಂದು ನೆಲದ ಕಣಕಣದಲ್ಲಿ ನೀ ಹನಿ ಹನಿ ರೂಪದಲ್ಲಿ ಹೋಗಿ ಅಲ್ಲಿ ಬೆಳೆಯುವಂತ ಬೆಳೆಗಳಿಗೆ ಶಕ್ತಿಯನ್ನು ಕೊಟ್ಟು ಆ ಬರಡಾದಂತ ಒಣಗಿದ ಭೂಮಿಯನ್ನು ಏನ್ ಮಾಡ್ಬೇಕು, ನೀನು ಹಸಿರಾಗಿಸಬೇಕು. ಬಾ ತಾಯಿ ಭಾರವ್ವ ತಾಯಿ ಗಂಗವ್ವ ತಾಯಿ. ನೀನು ಬಾ ತಾಯಿ ಭೂಮಿಗೆ, ಗಂಗೆಯ ರೂಪದಲ್ಲಿ ಬಾ, ನೀರಿನ ರೂಪದಲ್ಲಿ ಬಾ, ಹೊಳೆಯ ರೂಪದಲ್ಲಿ ಬಾ, ಹಸುರಿನ ರೂಪದಲ್ಲಿ ಬಾ, ಬೇರೆ ಬೇರೆ ರೂಪದಲ್ಲಿ ಬಂದು ಇಲ್ಲಿರ್ತಕ್ಕಂಥ ಜೀವಿಗಳಿಗೆ ನೀನು ಸಹಾಯವನ್ನು ಮಾಡು. ಇದರ ಮೂಲಕ ಇಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಬದುಕಕ್ಕೆ ನೀನೊಂದು ದಾರಿಯನ್ನು ಮಾಡಿಕೊಡು. ಅಥವಾ ಇಲ್ಲೆಲ್ಲ ಪ್ರಾಣಿಗಳು ಬೆಳೆದು ತಮ್ಮಷ್ಟಕ್ಕೆ ತಾನೇ ಜೀವಿಸುವಂತ ಶಕ್ತಿಯನ್ನು ನೀನು ಅವುಗಳಲ್ಲಿ ತುಂಬುವಂತ ದೃಷ್ಟಿಯಿಂದ ಈ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಈ ಗಂಗೆಯನ್ನ ಅಥವಾ ಗಂಗಾ ತಾಯಿಯನ್ನ ಭೂಮಿಗೆ ಆಹ್ವಾನಿಸಿ ಈ ಭೂಮಿಯಲ್ಲಿರ್ತಕ್ಕಂಥ ನೆಲವನ್ನು ಹಸಿರಾಗಿಸುವಂತ ದೃಷ್ಟಿಯಿಂದ ತನ್ನ ಪದ್ಯದ ಮೂಲಕ ಅಥವಾ ಪದಗಳ ಮೂಲಕ ಕರೆದಿದ್ದಾನೆ. ನಾವು ನಾಳಿನ ದಿನ ಈ ಒಂದು ಪದ್ಯದ ಅಭ್ಯಾಸ ಭಾಗವನ್ನು ಮಾಡೋಣ. ವಿದ್ಯಾರ್ಥಿಗಳಿಗೆ ಈ ಪದ್ಯದ ಅಭ್ಯಾಸ ಭಾಗವನ್ನು ನೋಡುವುದಕ್ಕಿಂತ ಪೂರ್ವದಲ್ಲಿ ನೀವು ಮೊದಲು ಪದ್ಯವನ್ನು ಬರೆದು ಅದರಲ್ಲಿರ್ತಕ್ಕಂಥ ಹೊಸ ಪದಗಳ ಅರ್ಥ ಹಾಗೂ ವಿವರ ತಿಳಿಯಲಿ ಮತ್ತು 30 ಒತ್ತಕ್ಷರ ಪದಗಳನ್ನು ಬರೆಯಿರಿ. ತದನಂತರ ಕವಿ ಪರಿಚಯವನ್ನು ಈಗಾಗಲೇ ಬರೆಸಲಾಗಿದೆ. ಆ ಕವಿ ಪರಿಚಯವನ್ನು ಬರೆಯಿರಿ. ನಾಳಿನ ದಿನ